ಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರ ಜನ್ಮ ದಿನೋತ್ಸವವನ್ನು ಕ್ಷೇತ್ರಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಯುವ ಮುಖಂಡರಾದ ಸಮರ್ಥ ರಾಯ್ ಅವರು ಶಾಸಕರನ್ನು ಭೇಟಿಯಾಗಿ ಬೃಹತ್ ನೋಟಿನ ಹಾರ ಹಾಕುವ ಮೂಲಕ ಆತ್ಮೀಯವಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಶಾಸಕ ರಘುಮೂರ್ತಿ ಅವರ ಜನಪರ ಕಾರ್ಯಗಳು ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಯನ್ನು ಶ್ಲಾಘಿಸಿದ ಸಮರ್ಥ ರಾಯ್ ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ಲಭಿಸಲಿ ಎಂದು ಹಾರೈಸಿದರು. ಜನ್ಮದಿನೋತ್ಸವದ ಅಂಗವಾಗಿ ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದ ಅಭಿಮಾನಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕೇತೇಶ್ವರ ಸ್ವಾಮೀಜಿಯವರು ಹೀಗೆ ಚಿತ್ರದುರ್ಗ ಜಿಲ್ಲೆಯಿಂದ ನಾನಾ ಮೂಲೆಯಲ್ಲಿ ಧಾರ್ಮಿಕ ಸೇವೆಯನ್ನು ಮಾಡ್ತಿರುವಂತಹ ಎಲ್ಲ ಪರಪೂಜೆಗಳಿಗೆ ಆಗಮಿಸಿದ್ದಾರೆ. ಒಂದು ಮಾತಿದೆ, ಜನನಾಯಕ ಅಂತಂದ್ರೆ ಜನಗಳ ನಾಡಿ ಮಿಡಿತವನ್ನ ಅರ್ಥವನ್ನೇ ಮಾತ್ರ ನಿಜವಾದ ಜನನಾಯಕ ಅಂತೇಳಿ ನಮ್ಮ ಯಜಮಾನಂದ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ರಘುಮೂರ್ತಿ ಅಂತಂದ್ರೆ ಹೆಸರಿಗೆ ಮಾತ್ರ ರಘುಮೂರ್ತಿ ಅಲ್ಲ, ಜನಗಳ ಮುಖದಲ್ಲಿ ತನ್ನ ಆನಂದವನ್ನು ಕಾಣುವಂತಹ ರಘುಮೂರ್ತಿ ಅಂತೇಳಿ, ಜನಗಳ ಮುಖದಲ್ಲಿ ನಗುವನ್ನು ಕಾಣುವಂತಹ ನಿಜವಾದ ಆನಂದಮೂರ್ತಿ ರಘುಮೂರ್ತಿ ಅವರು. ಇವತ್ತು ಏನೆಲ್ಲ ಅಭಿವೃದ್ಧಿ ಆಗಿದೆಯೋ, 3 ಬಾರಿ ಅವರು ಶಾಸಕರಾಗಿದ್ದಾರೆ. ಅದಕ್ಕಿಂತ ಹಿಂದೆ ಒಮ್ಮೆ ಚಳ್ಳಕೆರೆಯನ್ನು ನಾವು ನೆನಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗಿನ ಚಳ್ಳಕೆರೆಯನ್ನ ನಾವು ನೋಡ್ಬೇಕಾಗುತ್ತೆ. ಒಬ್ಬ ದಕ್ಷ ರಾಜಕಾರಣಿ, ಒಬ್ಬ ಆಡಳಿತವನ್ನು ಅರ್ಥೈಸಿಕೊಂಡಂತಹ ರಾಜಕಾರಣಿ, ಜನಪರ ನಿಜವಾಗ್ಲೂ ಯೋಚನೆ ಮಾಡುವಂತಹ ರಾಜಕಾರಣಿ, ಜನನಾಯಕ, ಜನಪ್ರತಿನಿಧಿ ಆದ್ರೆ ಜಿಲ್ಲೆಯನ್ನೇ ಮೀರಿಸುವಂತಹ ತಾಲೂಕನ್ನ ನಿರ್ಮಾಣ ಮಾಡಬಲ್ಲೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ನೀರಾವರಿಯ ವಿಚಾರವಾಗಿ, ಶೈಕ್ಷಣಿಕ ವಿಚಾರವಾಗಿ, ಅಭಿವೃದ್ಧಿಯ ವಿಚಾರವಾಗಿ, ಸಾಮಾಜಿಕವಾಗಿದ್ದ ವಿಚಾರವಾಗಿ ಬಹುಶಃ ಆಡು ಮುಟ್ಟದ ಸೊಪ್ಪಿಲ್ಲ, ರಘುಮೂರ್ತಿಯರು ಮಾಡದೇ ಇರುವಂತಹ ಜನಪರ ಕಾರ್ಯಗಳಿಲ್ಲ ಅನ್ನುವಂತಹ ಇಂತಹ ಅಪರೂಪದ ರಾಜಕಾರಣಿ, ಮುತ್ಸದಿತನ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ನಮ್ಮ ಸೌಜನ್ಯತೆ, ಸರಳತೆ, ಸಜ್ಜನಿಕೆಯನ್ನು ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತಿರುವಂತಹ, ಮೂಲತಃ ಇಂಜಿನಿಯರ್ ಆಗಿದ್ರು ಕೂಡ ಇವತ್ತು ರಾಜಕಾರಣಿ ಆಗಿದ್ರು ಕೂಡ ಎಲ್ಲ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಮಾದರಿ ರೂಪಾಗಿದ್ರೆ ಅಂತಹ ರಾಜಕಾರಣಿಗೆ ಜನ್ಮದಿನದ ನಿಜವಾದ ಗಿಫ್ಟ್ ಅಂತಂದ್ರೆ ಈ ಜಿಲ್ಲೆಗೆ ಅವರು ಸಚಿವರಾಗಿ ಬರುವಂತದ್ದು. ಈ ವಿಚಾರವಾಗಿ ಈ ವೇದಿಕೆ ಮುಖಾಂತರ ನಾವು ಮುಕ್ತವಾಗಿ ಹೇಳ್ತೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಿಂತಹ ಶಿವಕುಮಾರ್ ಅವರ ಹತ್ರ ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಿಂತಹ ಸಿದ್ದರಾಮಯ್ಯ ಕೂಡ ನಮ್ಮ ಜಿಲ್ಲೆಯ ಪರವಾಗಿ ರಘುಮೂರ್ತಿ ಅವರ ವಿಚಾರವಾಗಿ ಎಲ್ಲರೂ ಕೂಡ ಸ್ವಾಮೀಜಿಗಳು ಮಾತಾಡಿಕೊಂಡು ಬಂದಿದ್ದೇವೆ. ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದರೆ ಅದು ಕ್ರಿಯಾರೂಪಕ್ಕೆ ಬರಲಿ ಅಂತ ಮಾತನ್ನ ತಿಳಿಸ್ತಾ ಅವರ ಹುಟ್ಟುಹಬ್ಬಕ್ಕೆ ಎಲ್ಲ ಪೂಜ್ಯರ ಅನುಗ್ರಹ ಪೂರ್ವಕ ಶುಭಾಶೀರ್ವಾದಗಳನ್ನು ತಿಳಿಸ್ತೇವೆ. ಅವರು ಸಚಿವರಾದರೆ ಖಂಡಿತ ಅವ್ರ ನಾಡಿಗೆ, ಜಿಲ್ಲೆಗೆ ಉತ್ತಮ ಆಡಳಿತವನ್ನು ಕೊಡ್ತಾರೆ ಅಂತ ರಘುಮೂರ್ತಿಯವರ ಕೆಲಸ, ಅವರ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಿರಂತರವಾಗಿ ನಡೆಯಲಿ. ಅವರಿಗೆ ನಮ್ಮೆಲ್ಲರ ಪೂಜ್ಯರ ಸದಾ ಶುಭ ಹಾರೈಕೆ ಇರ್ತದೆ. ಅಂಥವರ ಈ ಒಂದು ಕಚೇರಿಯನ್ನು ನೋಡಿದ್ರೇ ನಮ್ಮೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಒಂದು ಗ್ರಂಥಾಲಯ ಇರ್ಬೋದು, ಬಂದಂಥವರಿಗೆ ಹಸಿದು ಬಂದಂಥವರಿಗೆ ದಾಸೋಹದ ವ್ಯವಸ್ಥೆ ಮಾಡದಿರ್ಬೋದು, ಬಂದಂಥ ಎಲ್ಲರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಪರಿಹಾರವನ್ನು ಒದಗಿಸೋದು ಎಲ್ಲವನ್ನು ನೋಡಿದಾಗ ರಘುಮೂರ್ತಿಯವರು ನಿಜವಾಗಿಯೂ ಸಹ ಒಂದು ಜನಪರವಾದಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ. ಅಂಥವರ ಸೇವೆ ಸದಾ ಈ ನಾಡಿಗೆ ಸಿಗಲಿ ಅಂತೇಳಿ ತುಂಬ ಹೃದಯದಿಂದ ಶುಭ ಹಾರೈಕೆಯನ್ನು ಮಾಡ್ತೇನೆ. ದಲಿತ ಮಠಾಧೀಶ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಬಂದು ಅವರಿಗೆ ಇವತ್ತು ಶುಭ ಆರೈಕೆ ಮಾಡಲಿಕ್ಕೋಸ್ಕರ ಬಂದಿರುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಜನಪರ ಕಾಳಜಿ ಉಳ್ಳಂತಹ ಒಬ್ಬ ಶಾಸಕರು ಇರುವಂಥದ್ದು. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂಥ ರಘುಮೂರ್ತಿಯವರಿಗೆ ಇನ್ನೂ ಕೂಡ ಹೆಚ್ಚಿನ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ. ಎಲ್ಲರ ಆಶಯದಂತೆ ಅವರು ಕೂಡ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆಯಾಗೋದ್ರ ಮೂಲಕ ನಮ್ಮ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಲಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ರಘುಮೂರ್ತಿಯವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ಹಾಗೆಯೇ
ಮೈಕ್ ಸಿಕ್ಬಿಟ್ರೆ ಮುಗೀತು, ಮೈಸಾಸುರ ಆಗ್ಬಿಡ್ತಾರೆ. ಎಲ್ಲ ನಿಮ್ಮೆಲ್ಲ ಇದು ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ದಿನ ನಮ್ಮ ಕಾಲೇಜಿನಲ್ಲಿ ಪ್ರಯುಕ್ತ ಮಾನ್ಯ ಅಂದರೆ ಮುಸ್ಲಿಂ ಮುಖಂಡರು ಮತ್ತು ನಮ್ಮ ನಗರದ ಎಲ್ಲ ನಾಯಕರು ಬಂದು ನಮ್ಮ ಕಾಲೇಜಿನಲ್ಲಿ ಹೆಣ್ಮಕ್ಳಿಗೋಸ್ಕರನೇ ನೋಟ್ಬುಕ್ಕು ಮತ್ತು ಪೆನ್ನನ್ನು ವಿತರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಮ್ಮ ಕಾಲೇಜಿನ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೂ ವಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ರಘುಮೂರ್ತಿ ಸರ್ ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯವನ್ನು ನಮ್ಮೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಓಕೆ, ಕಳಿಸ್ಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ನಾವು ಇಟ್ಕೊಂಡು ಇವತ್ತು ನನ್ನಲ್ಲಿ ಸೇರಿಕೊಂಡು ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಾರೆ ಮೊಹಮ್ಮದ್ ಕಲಾಮಿ ಮಾಸ್ಟ್ರವರು, ಮತ್ತೊಬ್ಬರು ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಮೊಹಮ್ಮದ್ ಅನ್ವರ್ ಮಾಸ್ಟ್ರವರು, ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಸಿ ಮುಜೀಬುಲ್ಲಾರವರು, ಮತ್ತು ನಮ್ಮ ತಾಲೂಕಿನ ಮತ್ತೊಬ್ಬ ಮುತೋಲಿಯವರಾಗಿರ್ತಕ್ಕಂಥ ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.